ನಮಸ್ಕಾರ ಸ್ನೇಹಿತರೆ, ರಾಮಾಯಣ ಮಹಾಭಾರತ ಇವು ನಮ್ಮ ಹಿಂದೂ ಧರ್ಮದ ಎರಡು ಕಣ್ಣುಗಳು. ಬಹುಶಃ ಇವನು ಓದದೇ ಇರೋರು ಯಾರೂ ಇಲ್ಲ. ಓದಲೇಬೇಕು. ಬಾಲ್ಯದಿಂದಲೂ ಇವುಗಳನ್ನು ರುಚಿಯನ್ನು ನಾವು ಮಕ್ಕಳಿಗೆ ಹಚ್ಚಬೇಕು. ಇವುಗಳನ್ನ ಕಥೆ ಅಂಥೇಳಿ ಮಕ್ಕಳಿಗೆ ಕೊಡಬೇಕು. ಅದಾದಮೇಲೆ ಅವರು ಅದರ ತಿರುಳನ್ನು ಸವಿತಾ ಹೋದಂತೆಲ್ಲ ಕೊನೆಗೆ ಅಡವಿಯ ಒಳಗೆ ಹೊಕ್ಕಂಗೆ ಆಗ್ತಾರೆ. ಕಾಡಿನಲ್ಲಿ ಹೊಕ್ಕಂಥ ಎಷ್ಟು ಗಿಡ ಮರಗಳನ್ನು ಎಲ್ಲವನ್ನು ನೋಡ್ತೀವೋ, ರಾಮಾಯಣ ಕೇವಲ ರಾಮ ಹುಟ್ಟಿದ, ವನವಾಸಕ್ಕೆ ಹೋದರು, 14 ವರ್ಷದ ನಂತರ ಬಂದರು, ಯುದ್ಧ ಆಯಿತು, ಇಷ್ಟೇ ರಾಮಾಯಣ ಅಂತ, ಮಜ್ಜಿಗೆ ರಾಮಾಯಣ ಅಂತ ಕೆಲವರು ಇರ್ತಾರೆ. ಆ ಮಜ್ಜಿಗೆ ರಾಮಾಯಣ ಅಲ್ಲ. ರಾಮಾಯಣಗಳು ಎಷ್ಟಿದೆ ಅಂತಂದರೆ, ಯಾರೋ ಹೇಳಿದರು, ಒಂದು ಆಂಜನೇಯ ಸೀತೆಗಾಗಿ ಒಂದು ಉಂಗುರ ತರಬೇಕಾದ್ರೆ ಎಲ್ಲೋ ಬಿದ್ದುಬಿಡ್ತಂತೆ. ಅವು ಕೊಟ್ಟಂಥ ಉಂಗುರ ತರಬೇಕಾದ್ರೆ ಆ ಉಂಗುರ ಹುಡುಕಿನಂತೆ ಸಿಗಲಿಲ್ಲಂತೆ. ಪಾತಾಳಕ್ಕೆ ಹೋಯ್ತಂತ ಅಲ್ಲಿ ಹೋದಂತೆ. ಅಲ್ಲಿ ಸಾವಿರಾರು ಉಂಗುರಗಳು. ಆಶ್ಚರ್ಯ ಆಗ್ಬಿಡ್ತು. ಇಷ್ಟು ಉಂಗುರಗಳು, ನಾನು ತಂದದ್ದು ಒಂದು ಉಂಗುರ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಉತ್ಸಾಹ ಎಷ್ಟು ರಾಮಾಯಣಗಳಾಗ್ಯಾವ ನಿನಗೆ ಗೊತ್ತೇನೋ, ನೀನು ಒಬ್ಬ ಹನುಮಂತ 50 ಹುಡುಕೋದಕ್ಕೆ ಬಂದಿದ್ದಿ, ಈ ರಾಶಿ ಒಳಗೆ ನೀನು ನಿಂದು ಯಾವುದು ಹುಡುಕು ಅಂದ್ರಂತೆ. ಅಂದರೆ ನಮ್ಮ ಜನ್ಮಕ್ಕೆ ನಾವು ನೋಡಿರ್ತಕ್ಕಂಥ ರಾಮಾಯಣ ಒಂದೇ ಅಲ್ಲ, ಜನ್ಮಾಂತರಗಳು ಯಾರ್ಯಾರು ಈ ಪೃಥ್ವಿ ಇರೋವರೆಗೂ ಹುಟ್ಟುತ್ತಾರೋ ಅವರಿಗೆಲ್ಲ ಅದೇ ರಾಮಾಯಣ. ಅಷ್ಟು ರಾಮಾಯಣಗಳಾಗಿ ಹೋಗಿದೆ ಅಂತ. ಸೀತೆಯನ್ನು ಹುಡುಕ್ತಾ ಆಂಜನೇಯನನ್ನು ಒಂದು ದಿಕ್ಕಿಗೆ ಕಳಿಸ್ತಾರೆ. ಅಲ್ಲಿಗೆ ಕರೆಕ್ಟಾಗಿ ಲಂಕೆಗೆ ಹೋಗ್ತಾನೆ. ಯಾರನ್ನೂ ನಂಬದಿರ್ತಕ್ಕಂಥ ಸೀತೆ ಅವನನ್ನು ನೋಡಿದ ತಕ್ಷಣ ರಾಮದೂತ ಅಂತ ಹೆಂಗೆ ಕಂಡು ಹಿಡಿದು ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಯಾಕೆ ಕಂಡು ಹಿಡಿದು? ಆ ಯಾವುದಾವುದೋ ವೇಷದಲ್ಲಿ ಬರ್ತಾ ಇದ್ದ ರಾವಣ. ರಾಮನ ವೇಷನೇ ಹಾಕು ಅಂತ ಹೇಳಿದೆ ಅವನ ಗೆಳೆಯ. ರಾಮನ ವೇಷನ ಹಾಕ್ಕೊಂಡು ಹೋಗ್ಬಿಡೋ, ಆಕೆ ನಿನ್ನ ಬಂದು ಅಪಘಾತಾಳೆ ಅಂದ. ಆವಾಗ ರಾವಣ ಒಂದು ಮಾತು ಹೇಳ್ತಾನೆ, ಅದನ್ನೂ ಮಾಡಿ ನೋಡಿದೆ, ರಾಮನ ವೇಷವನ್ನು ನಾನು ಹಾಕಿದಾಗ ನನಗೇನೇ ಡೌಟ್ ಬರೋಕ್ಕೆ ಶುರುವಾಯಿತು. ಏನು, ಸೀತೆ ಪರಸ್ತ್ರೀ, ಈಕಿನ ಮುಟ್ಟಬಾರ್ದು ಅನ್ನೋ ಭಾವನೆ ಶುರುವಾಗ್ಬಿಡುತ್ತೆ ನನಗೆ ಒಳಗಡೆ ಅಂತ. ಇದರಂಥ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ ಬೇರೊಂದಿಲ್ಲ. ಹಾಗೆ ಯಾರು ಬಂದರೂ ಸೇರಲಾರ್ದಂಥ ಮುಖ ಸೆರಗನ್ನು ಮುಚ್ಚಿಕೊಳ್ಳತಕ್ಕಂಥ ಸೀತೆ ಆಂಜನೇಯ ಮುಂದೆ ಬಂದು ನಿಂತಾಗ ಆತನೊಂದಿಗೆ ಮಾತಾಡಿಲ್ಲಂತೆ. ಆತ ಉಂಗುರ ಕೊಟ್ಟಾಗ ಇಸ್ಕೊಂಡ್ಳು. ಅಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂದರೆ, ಕೊಡುವವನ ಕೈ ಯಾವಾಗಲೂ ಮೇಲಿರ್ತದೆ ಅಂತ ಹೇಳ್ತಾರೆ. ಹಾಗೆಂದು ದಾನದ ಪುಣ್ಯವೆಲ್ಲ ತಗೋ ನಿಮ್ಗೆ ದಾನ ಕೊಡ್ತಾರೆ, ನಿಮ್ಮ ಕೈ ಮೇಲಿರಬಾರ್ದು, ಕೊಡುವವನ ಕೈ ಕೆಳಗೆ. ಕೊಡುವವನ ಕೈ ಕೆಳಗಿರ್ಬೇಕಂದ್ರೆ ಹೆಂಗ್ರಿ? ನಿಜವಾಗಿ ರಾಮನ ದೂತ ಅಂತ ಕಂಡು ಹಿಡಿದದ್ದು ಸೀತೆ ಈ ಘಟನೆಯಿಂದಲೇ. ತಗೋ ರಾಮ ಕೊಟ್ಟ ಈ ಮುದ್ರಿಕೆ ಅಂತ ಕೊಡಲಿಲ್ಲ, ಅದನ್ನು ತನ್ನ ಬೊಗಸೆಯಲ್ಲಿ ಹಿಡಿದ. ತಾಯಿ ರಾಮನ ಮುದ್ರಿಕೆ ತೆಗೆದುಕೋ ಅಂತೇಳಿ ಸೀತೆಯ ಕೈ ಮೈಲಾಯಿತು. ಅದನ್ನು ಮಾಡಿದ್ರಿಂದಲೇ ಮಾತ್ರದಿಂದಲೇ ಸೀತೆಗೆ ಅನಿಸ್ತೀವಿ ರಾಮದೂತ ಅಂತ. ಹೀಗಾಗಿ ಆಕೆ ಮುದ್ರಿಕೆಯನ್ನು ತೆಗೆದುಕೊಂಡಲಾಗಲಿ, ಉಳಿದಂತೆ ಬೇರೆ ಯಾವುದನ್ನು ತೆಗೆದುತ್ತಿರಲಿಲ್ಲ ಅಂತ. ಹಾಗೆ ರಾಮ ಲಕ್ಷ್ಮಣರು ಯುದ್ಧದಲ್ಲಿ ಮೂರ್ಛೆ ಹೋಗ್ತಾರೆ. ಸತ್ರು ಅಂತಲೇ ತೀರ್ಮಾನ ಮಾಡ್ಕೊಂಬಿಟ್ಟಿರ್ತಾರೆ ಎಲ್ಲರೂ. ಹೇಗಪ್ಪ ಏನು ಮಾಡೋದು? ಇದೇ ಸಮಯ ಬಾ ಅಂತ ಹೇಳಿ ಇಂದ್ರಜಿತು ಸೀತೆಯನ್ನು ಕರ್ಕೊಂಡ್ಬಂದು ತೋರಿಸ್ತಾನೆ. ನೋಡಲಿ, ನೀನು ರಾಮ ಲಕ್ಷ್ಮಣರು ಬಿದ್ದು ಸತ್ತೋದ್ರು, ನೀನಿನ್ನ ವಿಧವೆಯಾದೆ, ನಿನಗೆ ರಾಮ ನಿನ್ನ ಪಾಲಿಗಿಲ್ಲ, ನೀನು ಲಂಕೆಯಲ್ಲೇ ಸುಖವಾಗಿರು ಅಂತ ಹೇಳ್ತಾನೆ. ಅದನ್ನು ನೋಡಿ ಬಂದಂಥ ಸೀತೆ ದುಃಖಿಸಿ ಬಿಕ್ಕಿ ಅಳ್ತಾಳೆ. ಅಳ್ತಿರ್ಬೇಕಾದ್ರೆ ಅಲ್ಲಿಗೆ ವಿಭೀಷಣನ ಮಗಳು ಬರ್ತಾಳೆ ರಾತ್ರಿ. ಇದು ಭಾಳ ಅಪರೂಪದ ಕಥೆ, ಎಲ್ಲೂ ಸಿಗಲ್ಲ. ವಿಭೀಷಣನ ಮಗಳು ಬಂದು ಹೇಳ್ತಾಳೆ, ನೀನು ನೋಡಿದ್ದು ರಾಮನ ಲಕ್ಷ್ಮಣ ಶವಗಳೆಲ್ಲ, ದುಃಖಿಸಬೇಡ, ಅವ್ರು ಸತ್ತಿಲ್ಲ, ಕಣ್ಣಾರೆ ತೋರಿಸಿದೆ ನನಗೆ ಇಂದ್ರಜಿತು, ನಾನು ನೋಡಿ ಬಂದುಬಿಟ್ಟೆ, ಮುಗೀತಿನ್ನು ಅಂದಾಗ ರಾವಣನ ಮಗಳು ಒಂದು ಅದ್ಭುತವಾಗಿರ್ತಕ್ಕಂಥ ಘಟನೆಯನ್ನು ಹೇಳ್ತಾಳೆ. ನೀವು ಎದರಲ್ಲಿ ಹೋಗಿದ್ರಿ ಆ ಶವಗಳು ನೋಡೋದಕ್ಕೆ ಹೊರಗಡೆ ಲಂಕೆಯನ್ನು ಬಿಟ್ಟು ಅಂದಾಗ, ಪುಷ್ಪಕುಮಾರದಲ್ಲಿ ಕರ್ಕೊಂಡೋಗಿ ನನಗೆ ತೋರಿಸಿದ. ಇಲ್ಲೇ ನೀನು ತಿಳ್ಕೊಬೇಕಾಗಿರೋದು, ಪುಷ್ಪಕ ವಿಮಾನ ಹಾರೋದೇ ಇಲ್ಲ ಮೇಲೆ, ಹಾರ್ತಲ್ಲ, ಯಾಕೆಂದರೆ ನೀನು ವಿಧವೆ ಆಗಿಲ್ಲ, ವಿಧವೆಯರು ಏರಿದರೆ ಪುಷ್ಪಕ ವಿಮಾನ ಮೇಲೆ ಹಾರೋದಿಲ್ಲ ಅನ್ನುವಂಥ ಸತ್ಯವನ್ನು ಹೇಳಿಲ್ಲ. ಆಶ್ಚರ್ಯ ಆಯ್ತಂತೆ ಸೀತೆಗೆ. ಹೌದು, ಪುಷ್ಪಕ ವಿಮಾನ ಅದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ, ವಿಧವೆ ಏರಿದ್ಲು ಅಂದರೆ ಅದು ಹಾರಲ್ಲ. ಹೀಗಾಗಿ ಅದು ಹಾರಿತು, ಅಲ್ಲಿ ತೋರಿಸ್ತು, ಮತ್ತೆ ನೀನು ಕರ್ಕೊಂಬಂತು ಅಂದರೆ ರಾಮ ಲಕ್ಷ್ಮಣರಿಗೆ ಸಾವಾಗಿಲ್ಲ ಅಂತ ತಿಳ್ಕೊ ಅಂತ ಹೇಳಿದಾಗ ಸೀತೆ ಆನಂದ ಬಾಷ್ಪವನ್ನು ಸುರಿಸಿ ಆಕೆಯನ್ನು ಆಲಿಂಗನ ಮಾಡ್ಕೊಳ್ತಾವಂತೆ. ಎಂಥ ತಂತ್ರಜ್ಞಾನ ಇತ್ತು ಆವಾಗ. ಇವತ್ತು ಇವೆಲ್ಲ ಕಾಮನ್ ಆಗಿದೆ. ಇವತ್ತು ನಾವು ಅವ್ರನ್ನ ನೋಡುವಂಥ ದೃಷ್ಟಿಕೋನವೇ ಬೇರೆ ಆಗಿದೆ. ಅವ್ರಿಗೊಂದು ಒಳ್ಳೆಯ ಸ್ಥಾನ ಕೊಡಬೇಕು. ಯಾಕಂದರೆ ಇದು
ಈ ನಮ್ಮ ಸೊಸೈಟಿ ಇದು ಪುರಾಣ ಆಗುವಂಥ ಅದಲ್ಲ ಕಲಿಯುಗ ಯಾವತ್ತೂ ಪುರಾಣ ಆಗೋದಿಲ್ಲ. ಪುರಾಣಗಳಾದ ಮೇಲೆ ಕಲಿಯುಗ ಬರ್ತದೆ. ಅಲ್ಲಿ ಧರ್ಮ, ಕರ್ಮ, ಪಾಪ, ವರ ಇವುಗಳನ್ನ ತಿಳ್ಕೋಬೇಕು. ಅದಕ್ಕೆ ಕಲಿಯುಗದಲ್ಲಿ ಯಾವುದೂ ಅಮಂಗಳವಲ್ಲ, ಮಂಗಳವೂ ಅಲ್ಲ. ನೀವು ನೋಡೋದೆಲ್ಲ ನಿಮಗೆ ಬೆಟ್ಟಗುಡ್ಡಗಳಾಗಿ ಕಾಣ್ತಿರ್ಬೋದು ಈ ಎದುರುಗಡೆ ದೃಶ್ಯ. ಅದು ಒಂದಾನೊಂದು ಕಾಲದಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಶಿವಲಿಂಗ ಆಗಿರ್ತಕ್ಕಂಥದ್ದು. ಬೆಟ್ಟ ಗುಡ್ಡ ಸ್ಥಾವರ ಲಿಂಗ ಅಂತ ಕರೀತಾರೆ. ಅದೆಲ್ಲ ನಾವು ನೋಡ್ತಿರ್ತಕ್ಕಂಥ ಪ್ರತಿಯೊಂದು ಹೊಳೆ, ನದಿ, ಹಳ್ಳ, ಕೊಳ್ಳ ಒಂದಾನೊಂದು ಕಾಲದಲ್ಲಿ ತೀರ್ಥಗಳಾಗಿದ್ವು. ಬೆಟ್ಟ ಗುಡ್ಡಗಳು ದೇವರುಗಳೇ ಆಗಿದ್ವು. ಮನುಷ್ಯ 11 ಅಡಿ 12 ಅಡಿ ಎತ್ತರ ಇರ್ತಿದ್ದ. ಈಗಲೂ ಕೆಲವು ದೇವಸ್ಥಾನಗಳಲ್ಲಿ ಆಂಜನೇಯ ಸ್ವಾಮಿ ಇದಕ್ಕೆ ಚಪ್ಪಲಿ ಕೊಡ್ತಾರೆ, ತೊಗಲಿನ ಚರ್ಮದ ಚಪ್ಪಲಿನ ದಾನ ಮಾಡ್ತಾರೆ. ಅವು ಸೌದು ಹೋಗ್ತವೆ, ಇಟ್ಟಲ್ಲೇ ಸೌದು ಹೋಗ್ತವೆ. ನೋಡು, ದಿನ ರಾತ್ರಿ ಹನುಮಪ್ಪ ಅವನ ಹಾಕೊಂಡು ಅಡ್ಡಾಡ್ತಾನೆ ಅಂತ ಹೇಳ್ತಾರೆ. ಅದು ನಿಜವೋ ಸುಳ್ಳು ವೈಜ್ಞಾನಿಕ ನೋಡೋದು ಬೇಡ. ಮಕ್ಕಳಲ್ಲಿ ಧಾರ್ಮಿಕ ಭಾವನೆಯನ್ನು ತುಂಬೋದಕ್ಕೆ ಅದು ಒಂದು ಕಾರಣ. ಹೀಗೆ ಇಂಥ ಘಟನೆಗಳನ್ನು, ಈ ದೇಶದ ದೌರ್ಭಾಗ್ಯ, ಇಲ್ಲಿನ ಘಟನೆಗಳನ್ನು, ಇಲ್ಲಿನ ಪುರಾಣಗಳನ್ನ ಮುಚ್ಚಿಟ್ಟು ನಾವ್ಯಾರೋ ಇಂಗ್ಲೀಷ್ ಮಾದರಿ ವಿದ್ಯೆ ನೀನು ಕಲಿತಾ ಬಂದುಬಿಡ್ತೀವಿ. ಅದೇ ನಮ್ಮ ಪಾಲಿನ ದೊಡ್ಡ ದುರಂತ. ಈ ಗ್ರಂಥಗಳನ್ನು ಕಲಿಸುವಂಥ ಶಾಲೆಗಳು ಹುಟ್ಟಬೇಕು. ಈ ಸೆಕ್ಯುಲರಿಸಮ್ ಅನ್ನೋದು, ಎಲ್ಲ ಧರ್ಮಗಳು ಒಂದೇ ಅನ್ನೋದ್ರಿಂದಲೇ ಈ ದೇಶಕ್ಕೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬಂದಿದೆ. ಅಂದರೆ ಯಾರನ್ನೂ ನಾವು ಬೈಯೋ ಹಾಗಿಲ್ಲ, ಯಾರನ್ನೂ ಮಾತಾಡಿಸೋ ಹಾಗಿಲ್ಲ. ಅವರವರೇ ಗುಂಪುಗಾರಿಕೆ, ಆ ಗಲಭೆ ಈ ಗಲಭೆ. ಗಣೇಶನ ಕೂಡಿಸಿದಾಗ ಇವ್ರು ಗಲಾಟೆ ಮಾಡೋದು, ಇನ್ನೊಂದು ಯಾವುದೋ ದೇವ್ರನ್ನ ಕೂಡಿಸಿದಾಗ ನಾವು ಗಲಾಟೆ ಮಾಡೋದು. ಹೀಗೆಲ್ಲ ಆಗಿ ಯಾರಿಗೂ ತತ್ವಜ್ಞಾನ ತಿಳಿತಾ ಇಲ್ಲ. ಇಂಥ ಪುರಾಣ ಪುಣ್ಯಕಥೆಗಳನ್ನು, ಉಪನಿಷತ್ತುಗಳನ್ನು ಇದೇನು ಹಿಂದೂಗಳಿಗೆ ಮಾತ್ರ ಸೀಮಿತ ಅನ್ಕೊಂಬಿಟ್ಟಾರೆ. ಇಡೀ ಮಾನವ ಕುಲಕ್ಕೆ, ಮಾನವ ಜನಾಂಗಕ್ಕೆ ರಚನೆ ಆಗಿರ್ತಕ್ಕಂಥವು ವೇದಗಳು, ಉಪನಿಷತ್ತುಗಳು, ತಂತ್ರಜ್ಞಾನಗಳು. ನಿಮಗೆ ಟೆಕ್ನಾಲಜಿ, ನಾನು ಆ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಇದು ಯಾವುದು ಹೊಸದಲ್ಲ. ಮತ್ತೊಂದು ಹೊಸದೇನೋ ಬಂದಿದೆ ಅಂತ ಯಾವುದು ಹೊಸದಲ್ಲ. 3D ಆವಾಗಲೇ ಇತ್ತು ಅಂತ ಹೇಳ್ತಾರೆ. ಟೈಪ್ ರೈಟರ್ ಆವಾಗಲೇ ಇತ್ತು ಅಂತ ಹೇಳ್ತಾರೆ. ಮುದ್ರಿಕೆಗಳಾಗಲೇ ಇದ್ವು ಅಂತ ಹೇಳ್ತಾರೆ. ವಾಹನಗಳು ಆವಾಗಿದ್ದು ಅಂತ. ಮನುಷ್ಯ ಮನಸ್ಸು ಮಾಡಿದ್ರೆ ತಾನಾಗೇ ಹಾರ್ಕೊಂಡು ಹೋಗಿಬಿಡ್ತಿದ್ದ. ಉಸಿರನ್ನು ಒಳಗೆಳ್ಕೊಂಡು ಹಗುರವಾಗೋದ್ರಿಂದ ಅದೊಂದು ವಿದ್ಯೆ. ಇವತ್ತಿಗೂ ಹಾರುವ ಮನುಷ್ಯರು ನೋಡೋಣ, ಹರಿಯುವ ಪಕ್ಷಿಗಳನ್ನ ನೋಡ್ತೀವಿ. ಅವಾಗೆಲ್ಲ ಇದಕ್ಕೆ ಧಣ್ಣಂತ ಪ್ರತ್ಯಕ್ಷ ಆಗ್ತಿದ್ರು. ಕಾರಣ ಏನು? ಒಳಗಡೆನೇ ಅವರಿಗೆ ಒಂದು ವಿಮಾನದ ಯಂತ್ರ ಇತ್ತೋ ಏನೋ, ಅಲ್ಲಿಂದ ಹಾರ್ತಿದ್ರು, ಎದುರುಗಡೆ ಬಂದು ನಿಲ್ತಿದ್ರು. ಧಣ್ಣನ್ನು ಬರೀ ಸಿನಿಮಾದಲ್ಲಿ ನೋಡ್ತಿದ್ವಿ, ಸಾಧ್ಯವೇ ಇಲ್ಲ ಅಂತ. ಆಗ ಮನುಷ್ಯ ತನ್ನ ದೇಹದ ಒಳಗಿನ ಇಂದ್ರಿಯಗಳನ್ನು ಪಳಗಿಸಿದ್ದ. ನಾನು ಅಲ್ಲಿ ಹೋಗ್ಬೇಕೀಗ ಹಾರೆ ಅಂದರೆ ಅವನು ಅಲ್ಲಿ ಹೋಗಿಬಿಡ್ತಿದ್ದ. ಅಂಥ ಒಂದು ಶಕ್ತಿ, ಅಂಥ ಒಂದು ತಪಸ್ಸು, ಅಂಥ ಒಂದು ಪರಿಸರವಾಗಿತ್ತು. ಇವತ್ತು ಕಲಿಯುಗದಲ್ಲಿ ಅವೆಲ್ಲ ಸುಳ್ಳು, ಎಲ್ಲ ಗೋಳು. ಪುಂಡರ ಗೋಷ್ಠಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ಹಿಂಗೆಲ್ಲ ಏನೋ ಹೇಳ್ತಾರಲ್ಲ, ಅವ್ರು ಯಾರು ಗ್ರಂಥಗಳನ್ನು ಓದಿಲ್ಲ ಅಂತಲೇ ಅರ್ಥ. ದಯವಿಟ್ಟು ಶಾಸ್ತ್ರ ಗ್ರಂಥಗಳನ್ನು ಓದ್ರಿ. ಎಂಥ ಪುಣ್ಯ ನೆಲದಲ್ಲಿ ನಾವಿದ್ದೀವಿ ಅನ್ನೋದು ಗೊತ್ತಾಗೋದೇ ಗ್ರಂಥಗಳನ್ನು, ಶಾಸ್ತ್ರಗಳನ್ನ ಓದೋದರಿಂದ. ಅವನ್ನ ಯಾವತ್ತೂ ಹೀಗಳಿಬೇಡಿ. ಆ ಕಾಲಕ್ಕೆ ಅವು ಮಾಡರ್ನ್ ಗ್ರಂಥಗಳು, ಮಾಡರ್ನೈಸ್. ಮುಂದೆ ಇಂಥದ್ದೊಂದು ಕಲಿಯುಗ ಬರ್ತದೆ ಅನ್ನೋದಕ್ಕೆ ಸಾತ್ವಿಕರೆಲ್ಲ ಹೇಳ್ತಾರೆ. ಯಾರಾದರೂ ತೀರ್ಕೊಂಡ್ರೆ, ಪುಣ್ಯಾತ್ಮ ಇರತನ ದೇವರಿದ್ದಂಗೆ ಇದ್ನಪ್ಪ ಅಂತ ಹೇಳ್ತಾರೆ. ಅಂಥವ್ರಿಗೆ ಅರ್ಥ ಆಗ್ತದೆ. ದೀರ್ಘಾಯುಷ್ಯ, ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ 100 ವರ್ಷಕ್ಕೆ ಸಾಯಲೇಬೇಕು. ಆದರೆ ನಮ್ಮ ಹವ್ಯಾಸಗಳಿಂದ, ನಮ್ಮ ಚಟಗಳಿಂದ ನಾವು ಬೇಗ ಸಾಯ್ತೀವಿ. 100 ವರ್ಷ ಬಾಳೋದಕ್ಕೆ ಬೇಕಾದಷ್ಟು ಜನ ಯೋಗ ಆಸನಗಳು ಮಾಡ್ತೀವಿ. ಆದರೆ ಉಸಿರು ಬಿಗಿ ಹಿಡಿಯೋದು, ಈಗ ಎಲ್ಲ ಕಡೆ ಧ್ಯಾನಗಳನ್ನ ಮಾಡ್ತಾರೆ. ಧ್ಯಾನ ಮಾಡಿಸೋರೆ ಸತ್ತೋಗ್ತಾರೆ. ಲಾಸ್ಟ್ ಮಾನವ ಕುಲದ ಆಯುಷ್ಯದ ಪರಿಮಿತಿನೇ 100. 100ಕ್ಕೆ ಸತ್ರು ಶತಾಯುಷಿ ಅಂತ ಅವನು ಶವವನ್ನು ಮೆರವಣಿಗೆ ಮಾಡ್ತೀವಿ. ಸಾವೇ ಅಲ್ಲ, ಸಣ್ಣ ವಯಸ್ಸಿಗೆ ಸಾಯೋದಾಗಲಿ, ದೊಡ್ಡ ವಯಸ್ಸಿಗೆ ಸಾಯೋದಾಗಲಿ ಅವೆಲ್ಲ ಅಲ್ಲ. ನೀವಿದ್ರೂ ಕೂಡ, ಸತ್ರೂ ಕೂಡ ನಿಮ್ಮ ದೇಹದ ಒಳಗಿನ ಇಂದ್ರಿಯಗಳು ಹೊರಗಡೆ ಬಂದು ಗಾಳಿಯಲ್ಲಿ ಬೆರೆತು ಕೆಲಸ ಮಾಡ್ತವೆ. ದೆವ್ವಾಗಿವು ಅಂದರೆ ಏನವು? ಅವೆಲ್ಲ ದೆವ್ವ ಅಂತ ನಾವು ಹೆಸರಿಟ್ಟಿವಿ. ಅವೊಂದು ಆತ್ಮಗಳೇ, ಅತೃಪ್ತ ಆತ್ಮಗಳೇ ಬರ್ತವೆ, ಕಾಣಿಸ್ಕೊಳ್ತವೆ. ಈಗಲೂ ಅಲ್ಲಿ ಏನೋ ಸರ್ದಂಗೆ ಆಯಿತು, ಏನೋ ನೋಡ್ದಂಗೆ ಆಯಿತು ಅಂತ ಹೇಳ್ತಾರೆ. ಬರೀ ಕಣ್ಣುಗಳು ಮಾತ್ರ ಕಂಡು ಅಂತ ಹೇಳ್ತಂಗೆ ಆತರ. ಇವೆಲ್ಲ ಹ್ಯಾಲುಸಿನೇಷನ್ ಅಲ್ಲ, ಅವು ಏನೋ ಪೂರ್ವಜನ್ಮದ ಒಂದು ವಾಂಛೆ ಆಸೆಯನ್ನು ಇಟ್ಕೊಂಡು ಮತ್ತೆ ಬಂದಂಥ ಜೀವಗಳೇ ಆಗಿರ್ತವೆ. ದೇಹ ಇರಲ್ಲ ಅಷ್ಟೇ. ಗರುಡ ಪುರಾಣವನ್ನು ನಾನು ಯಾವಾಗಲೂ ಕತೆ ಕಾದಂಬರಿ ಓದ್ದಂಗೆ ಓದ್ತೀನಿ. ಗರುಡ ಪುರಾಣ ಮನೆಯಾಗ ಇಡಬಾರ್ದು, ಎಲ್ಲ ಸುಳ್ಳು. ಗರುಡ ಪುರಾಣ ಟೆಕ್ಸ್ಟ್ ಮಾಡಬೇಕು ಅನ್ನೋ ನಾನು ಯಾವಾಗಲೂ ಈ ಮಾತುಗಳು ಅನೇಕ ಸಾರಿ ಹೇಳಿದ್ದೀನಿ. ಗರುಡ ಪುರಾಣಗಳನ್ನು ಹೇಳೋದ್ರಿಂದ ನಮ್ಮ ಕೋರ್ಟು, ಪೊಲೀಸ್ ಸ್ಟೇಷನ್ಗಳು ಮುಚ್ಚುತ್ತವೆ. ಯಾವ ಪಾಪಕ್ಕೆ ಏನು ಮಾಡಿದರೆ ಏನು ಶಿಕ್ಷೆ ಅನ್ನೋದಿದೆ. ಇವತ್ತಿನ ನಮ್ಮ ಕಣ್ಣಿಗೆ ಕಾಣ್ತಂಥ ಪ್ರಾಣಿ, ಪಕ್ಷಿ, ಸಸ್ಯ, ಗಿಡ, ಮರ, ಬಂಡೆಕಲ್ಲು, ನೀರು, ಹೊಲಸು, ಮಲ, ಸಗಣಿ ಇವೆಲ್ಲ ಏನಿದೆ, ಇವೆಲ್ಲ ಒಂದಾನೊಂದು ಕಾಲದಲ್ಲಿ ಪಾಪಗಳನ್ನು ಮಾಡಿದಂಥ ಜೀವಿಗಳೇ ಅದಾಗಿ ಹುಟ್ಟುತ್ತಾರೆ. ಇದರ ವಿವರಣೆ ಗರುಡ ಪುರಾಣ. ಇಂಥ ಗರುಡ ಪುರಾಣವನ್ನು ನಾವು ಟೆಕ್ಸ್ಟ್ ಮಾಡಿ ಮಕ್ಕಳಿಗೆ ಓದಿ ಹೇಳಿಬಿಟ್ರೆ, ತೀರಾ ಪ್ರೈಮರಿಗೆ ಬೇಡ, ಡಿಗ್ರಿ ಲೆವೆಲ್ಗೆ ಆದರೂ ಇವನು ಹೇಳಿದರೆ ಯುವಕ ಉನ್ಮಾದ ಸ್ಥಿತಿಯಲ್ಲಿ ಇರ್ತಾನೆ. ಅವಾಗ ಅವನಿಗೆ ಗರುಡ ಪುರಾಣ ಹೇಳಬೇಕು. ಇಂಥದ್ದು ಮಾಡಿ, ಇಂಥ ಹುಡುಗಿ ಮೇಲೆ ಕಣ್ಣು ಹಾಕಿದಿ,
ಇಂಥವ್ರನ್ನ ರೇಪ್ ಮಾಡಿದಿ, ಇಂಥವ್ರ ಮನೆ ಕಳ್ಳತನ ಮಾಡಿದ್ದೀನಿ, ನಿನಗೆ ಮುಂದಿನ ಜನ್ಮ ಇಂಥದ್ದು ಕಾದಿದೆ ಅಂತ ಹೇಳೋದ್ರಿಂದ ಅದರಲ್ಲಿ ಸಾತ್ವಿಕ ಭಾವನೆ ಹುಟ್ಟಬಹುದು. ಕೋರ್ಟೇ ಬೇಡ, ಗರುಡ ಪುರಾಣ ಒಂದನ್ನು ನೀವು ಓದಿದರೆ ನ್ಯಾಯಾಧೀಶರು, ವಕೀಲರು, ಜಗಳ, ಪೊಲೀಸ್ ಸ್ಟೇಷನ್ನು ಯಾವುದೋ ಬೇಕಿಲ್ಲ ಅಂಥ ಶಕ್ತಿ ನಮ್ಮ ಗ್ರಂಥಗಳಲ್ಲಿದೆ. ಓದುವಂಥ ಹವ್ಯಾಸವನ್ನು ನೀವೆಲ್ಲ ಬೆಳೆಸಿಕೊಳ್ಳ್ರಿ ಅಂತ ಹೇಳ್ತಾ ನನ್ನ ಈ ಎಪಿಸೋಡನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಲಿಗೆ.